ಎಲ್ಲರಿಗೂ ನಮಸ್ಕಾರಗಳು. ಪಾಠ 1 ತೋಳ ಬಂತು ತೋಳ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಪದಗಳ ಅರ್ಥ: ಅರಚು, ಜೋರಾಗಿ ಕೂಗು, ತಮಾಷೆ, ಹಾಸ್ಯ, ವಿನೋದ, ನಸುನಗು, ಸ್ವಲ್ಪ ನಗು, ಹುಸಿ ನಗು, ಕೊಣಗು, ಆಕ್ಷೇಪ, ಒಟಗೂಡು, ಅಸ್ಪಷ್ಟವಾಗಿ ಮಾತನಾಡುವುದು. ಗುಗ್ಗು ಅಂದರೆ ದಡ್ಡ, ಧಾವಿಸು ಅಂದರೆ ಓಡಿ ಬರುವುದು, ಅವಸರದಿಂದ ಬರುವುದು. ಮೋಜು ಅಂದರೆ ಆಟ, ತಮಾಷೆ, ವಿನೋದ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು. ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಜೋರಾಗಿ ತೋಳ ಬಂತು ತೋಳ ಬಂತು, ಕಾಪಾಡಿ ಬೇಗ ಬನ್ನಿ ಎಂದು ಕೂಗಿಕೊಂಡನು. ತೋಳ ಬಂತು ತೋಳ, ತೋಳ ಬಂತು, ಕಾಪಾಡಿ ಬೇಗ ಬನ್ನಿ ಎಂದು ಕೂಗಿಕೊಂಡನು. ಜನರು ಕುರಿಕಾಯು ಹುಡುಗನ ಬಳಿ ಏಕೆ ಓಡಿ ಬಂದರು? ಜನರು ಸಹಾಯ ಮಾಡಲು ಕುರಿಕಾಯು ಹುಡುಗನ ಬಳಿ ಓಡಿ ಬಂದರು. ಜನರು ಸಹಾಯ ಮಾಡಲು ಕುರಿಕಾಯು ಹುಡುಗನ ಬಳಿ ಓಡಿ ಬಂದರು. ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? 2 ಸಲ ಸುಳ್ಳು ಹೇಳಿದರಿಂದ 3ನೇ ಬಾರಿ ನಿಜವಾಗಿ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. 2 ಸಲ ಸುಳ್ಳು ಹೇಳಿದರಿಂದ 3ನೇ ಬಾರಿ ನಿಜವಾಗಿ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಬರಲಿಲ್ಲ. ತೋಳ ಬಂತು ತೋಳ ಕಥೆಯ ನೀತಿಯೇನು? ತೋಳ ಬಂತು ತೋಳ ಕಥೆಯ ನೀತಿ: ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ತಮಾಷೆ, ತಮಾಷೆ ಮಾಯ್ದು. ತಮಾಷೆ ಅಂದರೆ ನಾವು ಯಾವಾಗಲೂ ತಮಾಷೆ ಮಾಡಬಾರದು. ಪ್ರತಿದಿನಾನು ತಮಾಷೆ ಮಾಡಬಾರ್ದು. ತಮಾಷೆ ಮಾಡಬೇಕು, ಆದರೆ ಒಂದು ಲಿಮಿಟ್ ಆಗಿ ಇರಬೇಕು. ಧಾವಿಸು, ನಾವು ಜಾತ್ರೆಯಲ್ಲಿ ನಾಟಕ ನೋಡಲು ಧಾವಿಸಿದವು. ಗೊಣಗು, ಹುಡುಗನು ಗೊಣಗುತ್ತಿದ್ದನು. ಹುಡುಗನು ಗೊಣಗುತ್ತಿದ್ದನು. ಗೊಣಗು ಅಂದರೆ ಪದೇ ಪದೇ ಒಂದೇ ತಾವಲೆ ನಿಂತ್ಕೊಂಡು ತಾವೇ ಒಬ್ಬರೇ ಮಾತನಾಡುವುದಕ್ಕೆ ಗೊಣಗು ಅಂತಾರೆ. ಅದಕ್ಕೆ ಹುಡುಗನು ತನ್ನಲ್ಲೇ ತಾನು ಗೊಣಗುತ್ತಿದ್ದನು. ಧಾವಿಸು ಅಂದರೆ ಅರ್ಜೆಂಟಾಗಿ ಹೋಗೋದು. ನಾವು ಜಾತ್ರೆಯಲ್ಲಿ ನಾಟಕ ನೋಡಲು ಧಾವಿಸಿದವು ಅಂದರೆ ಬೇಗ ಬೇಗ ಓಡಿ ಹೋದೆವು ಅಂದ ಅರ್ಥ. ತಮಾಷೆ ಅಂದರೆ ಕಾಮಿಡಿ ಮಾಡೋದು, ಹಾಸ್ಯ ಮಾಡೋದು. ನಾವು ಯಾವಾಗಲೂ ತಮಾಷೆ ಮಾಡಬಾರ್ದು. ಅತಿಯಾದ ತಮಾಷೆ ಒಳ್ಳೆಯದಲ್ಲ. ಈ ಒಂದು ಕಥೆಯ ನೀತಿಯೇ ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ನಿಮಗೂ ಕೂಡ ಈ ಪಾಠದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.